If you are still writing slow SQL queries, so this topic is for you. In this session, I'm going to explain views, indexes, and the constraints. Views, indexes, and the constraints SQL queries ಮೇಲೆ ಯಾವ ರೀತಿ impact create ಮಾಡುತ್ತೆ in terms of data privacy and the security, in terms of simple and the complex queries, in terms of speed CRUD operations like create, retrieval, ಅಪ್ಡೇಷನ್ ಆ್ಯಂಡ್ ಡಿಲೀಷನ್ ಆಪರೇಷನಲ್ಲಿ ಹೇಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ದಿಸ್ ಟಾಪಿಕ್ ಇನ್ ವೆರಿ ಡೀಟೇಲ್ ಡೆಪ್ತ್ ವೇ. Yeah, three core concepts today I'm going to explain: constraints, views, and indexes. Constraints is going to set the rules and regulation. By definition, protects the data integrity. Data integrity na protect ಮಾಡುತ್ತೆ. Constraints ಅಂದ್ರೆ before going to add the values, before going to creating the table. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಸೆಟ್ ಮಾಡು. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಿನ್ನ ವ್ಯಾಲ್ಯೂಸ್ನ ಫಿಲ್ ಮಾಡೋದಕ್ಕೆ ಚಾನ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಟೇಬಲ್ ಅಂತ ಅಸ್ಯೂಮ್ ಮಾಡಿ. ಟೇಬಲ್ ನೇಮ್ ಇಸ್ ಸ್ಟೂಡೆಂಟ್. ಸೊ ಸ್ಟೂಡೆಂಟ್ ಟೇಬಲಲ್ಲಿ 3 ಕಾಲಮ್ಸ್ ಇದೆ. ದಟ್ ಈಸ್ 3 ಕಾಲಮ್ಸ್ ಈಸ್ ಐ ಡಿ ಆಫ್ ದ ಸ್ಟೂಡೆಂಟ್ ಆ್ಯಂಡ್ ದ ನೇಮ್ ಆ್ಯಂಡ್ ದ ಏಜ್. ಸೊ ಎಕ್ಸ್ ಐ ಡಿ ಮಸ್ಟ್ ಬಿ ನಂಬರ್ ಸೆಟ್ 1, 2 ಆ್ಯಂಡ್ ಅನದರ್ ಒನ್ ಈಸ್ ದಟ್ ಈಸ್ null values. In this case, yeah, x, y, z, and here I have age 18 and all. So in this scenario, ಇವಾಗ ಪ್ರೈಮರಿ ಕೀ null values ಆಗಿದ್ರೆ this third row ಹೇಗೆ ಯೂನಿಕ್ ಆಗಿ ಐಡೆಂಟಿಫೈ ಮಾಡ್ತೀರಾ? ಇಟ್ಸ್ ಇಂಪಾಸಿಬಲ್, ರೈಟ್? ಸೊ ಇನ್ ಆರ್ಡರ್ ಟು ಸ್ಪೆಸಿಫೈ ದಿ ಮಸ್ಟ್ ಆ್ಯಂಡ್ ಶುಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡುವಂಥ ಕಂಡೀಷನ್ಸ್ನ ಕನ್ಸ್ಟ್ರೈನ್ಸ್ ಅಂತ ಕರೀತಾರೆ. ಪ್ರೈಮರಿ ಕೀ ಯಾವಾಗಲೂ ನಾನ್-ನಲ್ ಆಗಿರಬೇಕು ಆ್ಯಂಡ್ ಯೂನೀಕ್ ಆಗಿರಬೇಕು. ಆಲ್ಸೋ ಆಟೋ ಡಿಕ್ರಿಮೆಂಟ್ ಆಗಿರಬೇಕು ಬೈ ಡಿಫಾಲ್ಟ್ ವ್ಯಾಲ್ಯೂ. ದಿಸ್ 3 ಕಂಡೀಷನ್ ಮಸ್ಟ್ ಆ್ಯಂಡ್ ಶುಡ್ ಸ್ಯಾಟಿಸ್ಫೈ ಮಾಡಬೇಕು. ಇದೇ ರೀತಿ ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹತ್ರ ಒಂದು ಟೇಬಲ್ ಇದೆ. ಸೊ ಆ ಟೇಬಲಲ್ಲಿ ಐ ಹ್ಯಾವ್ ದ ಡೀಟೇಲ್ಸ್ ಫ್ರಮ್ ಏಜ್ 1 to ಅಪ್ ಟು 110 years ಏಜ್ ಇರೋವರೆಗೂ ಪರ್ಸನ್ಸ್ದು ಡೇಟಾ ಇದೆ. So I have to filter out the data in such a way who are eligible for the voting. So in that scenario, I'm going to use the condition check. ಇನ್ನೊಂದು ಆ ಟೇಬಲಿಂದ ಇನ್ನೊಂದು ಟೇಬಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಟೇಬಲ್ಗೆ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರಮ್ ದಿಸ್ ಟೇಬಲ್ ಐಮ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ದ ವ್ಯಾಲ್ಯೂಸ್ ಆ್ಯಂಡ್ ಫಿಲ್ ವಿತ್ ಅನದರ್ ಟೇಬಲ್ ದಟ್ ಈಸ್ ವೋಟಿಂಗ್ ಎಲಿಜಿಬಲ್ ಟೇಬಲ್ ಅಂತ. ಸೊ ಆ ಟೇಬಲಲ್ಲಿ ಐಮ್ ಗೋಯಿಂಗ್ to use the constraint check if age must be greater than 18. So constraints are just nothing but rules and regulations ಅಂತ ನೆನ್ಪಿಟ್ಕೊಳ್ಳಿ. ಸೊ ವೀವ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ವೀವ್ಸ್ ಆ್ಯಕ್ಚುಯಲ್ ಟೇಬಲ್ ಇರಲ್ಲ. ವೀವ್ಸ್ ಅದೇ ವರ್ಚುವಲ್ ಟೇಬಲ್, ಇಮ್ಯಾಜಿನೇಷನ್ ಟೇಬಲ್. ಸೊ ಬೇಸ್ಡ್ ಆನ್ ದ ರಿಸಲ್ಟ್ ಇಸ್ ಗೋಯಿಂಗ್ ಟು ಸೆಲೆಕ್ಟ್ ದ ಕ್ವೆರಿ. ವೀವ್ಸ್ ಯಾಕೆ ಕ್ರಿಯೇಟ್ ಮಾಡಿದ್ರು ಅಂದರೆ ಫಾರ್ ದ ಸಿಂಪ್ಲಿಫೈ ಆಕ್ಸಿಸ್, ಸಿಂಪ್ಲರ್ ಆಕ್ಸಿಸ್ಗೆ ವೀವ್ಸ್ನ ಕ್ರಿಯೇಟ್ ಮಾಡ್ತಾರೆ. ಸೊ ನನಗೆ ಕಾಂಪ್ಲೆಕ್ಸ್ ಕ್ವೆರೀಸ್ ಬೇಡ, ನನಗೆ ಸಿಂಪಲ್ ಕ್ವೆರೀಸಲ್ಲೇ ನನಗೆ ಎಂಡ್ ರಿಸಲ್ಟ್ ಬೇಕು. ಆಲ್ಸೋ ವೀವ್ಸ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ವರ್ಚುವಲ್ ಟೇಬಲ್ ಆಗಿರುತ್ತೆ. ಸೊ ನನಗೆ ಟೇಬಲ್ 1 ಇರುತ್ತೆ. ಟೇಬಲ್ 1 ನನಗೆ ಎಲ್ಲ ರೆಕಾರ್ಡ್ಸ್ ಇರುತ್ತೆ. ನಾನು ಟೇಬಲ್ 1 ಯಾವುದೇ ಕಾರಣಕ್ಕೂ ಮ್ಯಾನಿಪುಲೇಟ್ ಮಾಡಬಾರ್ದು. ಯಾವುದೇ ಕ್ರೆಡ್ ಆಪರೇಷನ್ಸ್ ಲೈಕ್ ಕ್ರಿಯೇಟ್, ರೆಟ್ರಿವಲ್, ಅಪ್ಡೇಷನ್, ಡಿಲೀಷನ್ ಆಪರೇಷನ್ ಮಾಡಬಾರ್ದು. ಬಟ್ ಟೇಬಲ್ 1ನ ಯೂಸ್ ಮಾಡ್ಕೊಂಡು ಇನ್ನೊಂದು ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ಅದನ್ನು ವರ್ಚುವಲ್ ಟೇಬಲ್, ದಟ್ ಈಸ್ ವೀವ್ ಟೇಬಲ್ ಅಂತ ಕರಿತೀನಿ. ಆ ವೀವ್ ಟೇಬಲ್ ನಾನು ಯಾವುದೇ ಕ್ರೆಡ್ ಆಪರೇಷನ್ಸ್ ಮಾಡಿದ್ರೂ ಕೂಡ ಆ್ಯಕ್ಚುಯಲ್ ಒರಿಜಿನಲ್ ಟೇಬಲ್ 1 ಏನು ಮ್ಯಾನಿಪುಲೇಟ್ ಆಗಲ್ಲ. ಸೊ 1 ಇನ್ ಕೇಸ್ ನಾನೇನಾದರೂ ಬೈ ಡಿಫಾಲ್ಟ್ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರು ನನಗೆ ಆ್ಯಕ್ಚುಯಲ್ ಟೇಬಲ್ ಒರಿಜಿನಲ್ ಡೇಟಾ ಸೋರ್ಸ್ ನನಗಿರುತ್ತೆ. ಸೊ ನಾನು ಪರ್ಫಾರ್ಮ್ ಮಾಡ್ತಿರೋದು ವರ್ಚುವಲ್ ಟೇಬಲ್ ಮೇಲೆ. ಸೊ ನನಗೆ ಡೇಟಾ ಲಾಸ್ ಬಗ್ಗೆ ಯೋಚನೆ ಇರಲ್ಲ. That's the reason we are going to create a views, that is virtual table for the simpler axis. Now in the third most important in the DBMS concept, that is indexes. Why indexes are very much crucial? Because one on the table or one on the database millions or trillions of data set irutte. Trillions, 100 trillions or 1000 trillions of rows and the columns irutte. Some of the, ಫಾರ್ ಎಕ್ಸಾಂಪಲ್ NCBI ಡೇಟಾಬೇಸಸ್ ಆ್ಯಂಡ್ ಬಯೋಇನ್ಫಾರ್ಮೆಟಿಕ್ಸ್ ಡೇಟಾಬೇಸಸ್ ಎಲ್ಲ ತೊಗೊಂಡ್ರೆ ಟ್ರಿಲಿಯನ್ಸ್ ಆಫ್ ರೋಸಸ್ ಇರುವಂಥ ಡೇಟಾ ಸೆಟ್ಸು ಕೂಡ ಇದೆ. ಸೊ ಇನ್ ದ್ಯಾಟ್ ಸಿನಾರಿಯೋ ಹೌ ಟು ಫಿಲ್ಟರ್ ಇಟ್ ಆರ್ ಹೌ ಟು ರೆಟ್ರಿವಲ್, ನನಗೆ ಈ ಪರ್ಟಿಕ್ಯುಲರ್ ಪರ್ಸನ್ದು ಆರ್ ಈ ಪರ್ಟಿಕ್ಯುಲರ್ ರಿಸರ್ಚ್ ಐಡಿದು ಈ ಪರ್ಟಿಕ್ಯುಲರ್ ಸಬ್ಜೆಕ್ಟು ಡೀಟೇಲ್ಸ್ ಬೇಕು ಅಂದರೆ ಹೇಗೆ ಫಿಲ್ಟರ್ ಮಾಡ್ತೀರಾ? ಬೇಸ್ಡ್ ಆನ್ ದಿ ಇಂಡೆಕ್ಸ್ ವ್ಯಾಲ್ಯೂ.
ಇಂಡೆಕ್ಸ್ ವ್ಯಾಲ್ಯೂ ಇದ್ರೆ ಸೊ ಫಾಸ್ಟರ್ ರೆಟ್ರೀವಲ್ ಆಪರೇಷನ್ಸ್ ಆಗುತ್ತೆ. ಸೊ ಡೆಫಿನೇಷನ್ ನೋಡಿ, an index improves the speed of the data retrieval operations on a table. ಸೊ ಫಾಸ್ಟರ್ ರೆಟ್ರೀವಲ್ಗೆ ಇಂಡೆಕ್ಸಸ್ ಯೂಸ್ ಮಾಡ್ತೀವಿ. ಕ್ರಿಯೇಟ್ ಇಂಡೆಕ್ಸ್ ಆಸ್ ದಿ ಇಂಡೆಕ್ಸ್ ನೇಮ್ on the employee, that is table name is employee, and the name you are going to specify from which value that you are going to add the index, that is name I'm going to assign. So key takeaway, constraint is going to protect the data integrity. Views is going to create the virtual table for simpler access, and indexes is going to faster retrieval and speed up the queries that you are going to return. Yeah, these three core concepts database table ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಒಂದು ಅಪ್ಲಿಕೇಶನ್ ಇರುತ್ತೆ. ಸೊ ಯೂಸರ್ ಇಸ್ ಗೋಯಿಂಗ್ ಟು ಸೆಂಡ್ ದ ರಿಕ್ವೆಸ್ಟ್. In the second step, employee table, the data goes to the employee table. User is going to store the values in the employee table. Employee table ಅಲ್ಲಿ ವ್ಯಾಲ್ಯೂಸ್ನ ಸ್ಟೋರ್ ಮಾಡಬೇಕಾದ್ರೆ ಇನಿಷಿಯಲಿ ನಾನು ಕನ್ಸ್ಟೆಂಟ್ಸ್ನ ಹೇಳಿದ್ದೆ, ಲೈಕ್ ಚೆಕ್, ನಾಟ್ ನಲ್, ಯೂನಿಕ್ ಆ್ಯಂಡ್ ದ ಡಿಫಾಲ್ಟ್. ಈಗ ಟೇಬಲ್ ಸ್ಟ್ರಕ್ಚರ್ ಇದೆ. ಇನ್ ದಿ ಸೆಕೆಂಡ್ ಸ್ಟೆಪ್ ವಿ ಹ್ಯಾವ್ ಓನ್ಲಿ ದಿ ಟೇಬಲ್ ಸ್ಟ್ರಕ್ಚರ್. ಬಿಫೋರ್ ಫಿಲ್ಲಿಂಗ್ ದ ವ್ಯಾಲ್ಯೂಸ್ ಇನ್ ಟು ದಿ ಟೇಬಲ್ ಸ್ಟ್ರಕ್ಚರ್ ಇಸ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್. ಇಫ್ age greater than 18 is going to check the values. Also the primary key must be non-null or primary key must be unique. Like that is going to check the constraints before filling the values into the actual table. In the fourth step I'm going to store the values, that is directly. In the fourth step I'm going to store that values if all the constraints are met successfully. ಸೊ ಕನ್ಸ್ಟೆಂಟ್ಸ್ ಎಲ್ಲ ಸಕ್ಸಸ್ಫುಲಿ ಪಾಸ್ ಆಗಿ ವ್ಯಾಲ್ಯೂಸ್ನ ಫಿಲ್ ಮಾಡಿದೆ, ಡೇಟಾಬೇಸಲ್ಲಿ ಸ್ಟೋರ್ ಮಾಡಿದೆ. ದಿ ಫಿಫ್ತ್ ಸ್ಟೆಪ್ ಆ ವ್ಯಾಲ್ಯೂಸ್ಗೆ ಇಂಡೆಕ್ಸಲ್ಲಿ ಸ್ಟೋರ್ ಮಾಡ್ತೀನಿ. ಯಾವ ರೀತಿ ಇಂಡೆಕ್ಸಲ್ಲಿ ಸ್ಟೋರ್ ಮಾಡ್ತೀನಿ? ಐದರ್ ಪ್ರೈಮರಿ ಕೀ ಆರ್ ದಿ ಇಂಡಿವಿಜುವಲ್ ನೇಮ್ಸ್ ಪ್ರಕಾರ ಇಂಡೆಕ್ಸಸ್ಸಲ್ಲಿ ಸ್ಟೋರ್ ಮಾಡ್ತೀನಿ. ಸೊ ಫಾಸ್ಟರ್ ರೆಟ್ರಿವಲ್ಗೆ ಹೆಲ್ಪ್ ಆಗುತ್ತೆ. ಆಲ್ಸೋ in between fifth and the sixth step I'm going to use the another step called view table method, that is virtual table na create ಮಾಡ್ತೀನಿ. because if I get lost the original data by modifications by someone, I have the original source in such a way that I can get only access to the view data. so original data ನೀವು ಯಾರು ಮ್ಯಾನಿಪುಲೇಟ್ ಮಾಡೋದಕ್ಕೆ ನಾನು ಆಕ್ಸೆಸ್ ಕೊಡೋದಿಲ್ಲ. ಆ ರೀತಿ ವ್ಯೂ ಟೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ವ್ಯೂ ಟೇಬಲಲ್ಲಿ ನೀವು ಏನಾದರೂ ಮ್ಯಾನಿಪುಲೇಷನ್ ಮಾಡ್ಬೋದು. In the sixth step, for faster search you are going to search the results using queries. So without index and the with index ನೋಡಿ ಡೇಟಾ ಯಾವ ರೀತಿ ಸ್ಟ್ರಕ್ಚರ್ಡ್ ವೇ, ದಟ್ ಈಸ್ ಹೈರಾರ್ಕಿ, ಹೇಗೆ ಲೈಕ್ ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ ಆರ್ ದ ಎಂಪ್ಲಾಯಿ ಮ್ಯಾನೇಜರ್ ಐ ಡಿ ರಿಲೇಷನ್ಶಿಪ್ ಥರ ಯಾವ ರೀತಿ ಡೇಟಾ ಆರ್ಗನೈಸ್ ಆಗಿದೆ ನೋಡಿ. ಸೊ ಯಾವ ಮ್ಯಾನೇಜರ್ ಕೆಳಗಡೆ ಎಷ್ಟು ಎಂಪ್ಲಾಯೀಸ್ ವರ್ಕ್ ಆಗ್ತಾ ಇದ್ದಾರೆ ಅಂತ ನಂಗೆ ಡೇಟಾ ಬೇಕು ಅಂದಾಗ, ಸೊ ಇಫ್ ಯು ಹ್ಯಾವ್ ದ ಪರ್ಫೆಕ್ಟ್ ಇಂಡೆಕ್ಸ್ ಇದ್ದಾಗ, ಸೊ ವಿತ್ ಇಂಡೆಕ್ಸ್ ವರ್ಕ್ಸ್ ವೆರಿ ಫಾಸ್ಟ್ ಆ್ಯಂಡ್ ವೆರಿ ಕ್ವಿಕ್ ಮ್ಯಾನರ್. ಸೊ ಇಲ್ಲಿ ಯಾವುದೇ ಸ್ಟ್ರಕ್ಚರಲ್ಲಿ ಡೇಟಾ ಸ್ಟೋರ್ ಮಾಡಿಲ್ಲ. ಸೊ ಸ್ಲೋ ಸರ್ಚ್ ಆಗುತ್ತೆ ಆ್ಯಂಡ್ ದಿ ಟೈಮ್ ಆ್ಯಂಡ್ ದಿ ಸ್ಪೇಸ್ ಕಾಂಪ್ಲೆಕ್ಸಿಟಿ ಇಸ್ ವೆರಿ ಹೈ. ವೈ ಐ ಆಮ್ ಗೋಯಿಂಗ್ ಟು ಮೆನ್ಷನ್ ಟೈಮ್ ಆ್ಯಂಡ್ ದಿ ಸ್ಪೇಸ್ ಹಿಯರ್? ಸೊ ಡೇಟಾ ಕ್ಲಮ್ಸಿ ಆಗಿರುತ್ತೆ, ಈವನ್ ದೋ ದರ್ ಇಸ್ ಎ ಡ್ಯೂಪ್ಲಿಕೇಶನ್ ಚಾನ್ಸಸ್ ಇರುತ್ತೆ. ದ್ಯಾಟ್ಸ್ ದ ರೀಸನ್ ಐ ಆಮ್ ಗೋಯಿಂಗ್ ಟು ಮೆನ್ಷನ್ ಹಿಯರ್ ವಿತ್ ಇಂಡೆಕ್ಸ್, ದಟ್ ಈಸ್ ಇಂಡೆಕ್ಸ್ ಸ್ಟೋರ್ ಡೇಟಾ ಇಸ್ ದಿ ಅಲ್ಟಿಮೇಟ್ ಬಾಸ್ ಫಾರ್ everything. To remember these concepts for a long time, I come up with the real world analogy how it's going to work. So constraints ಹೇಗೆ ವರ್ಕ್ ಆಗುತ್ತೆ ಅಂದರೆ ಸ್ಮಾರ್ಟ್ ಸೆಕ್ಯೂರಿಟಿ ಗಾರ್ಡ್ ಥರ ವರ್ಕ್ ಆಗುತ್ತೆ. ಇಫ್ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕರೆಕ್ಟಾಗಿ ನೀನು ಫಾಲೋ ಮಾಡ್ತಾರೆ ಮಾತ್ರ ಸೆಕ್ಯೂರಿಟಿ ಗಾರ್ಡ್ ಒಳಗಡೆ ಬಿಡ್ಕೊತಾನೆ. ಲೈಕ್ ವೇರಿಂಗ್ ಐ ಡಿ ಕಾರ್ಡ್ ಆರ್ ಶೋಯಿಂಗ್ ಪಾಸಸ್ ಆರ್ ವೇರಿಂಗ್ ಸ್ಕೂಲ್ ಯೂನಿಫಾರ್ಮ್ ಲೈಕ್ ದಟ್. ಸೊ that is in DBMS not null, unique, check and the default are the constraints. When it comes to the views shows only the essential requirements to the users, not the implementation and how it's going to work. That's not required for every users. So basically many tables, columns and the complex data ಇದೆ. ವ್ಯೂ ಅಂದರೆ ವರ್ಚುವಲ್ ಟೇಬಲ್ ಏನು ಮಾಡುತ್ತೆ, ನಿನಗೆ ಏನು ಎಸೆನ್ಷಿಯಲ್ ಇದೆ ಮಾತ್ರ ಅಷ್ಟೇ ತೋರಿಸೋದು. ಸೊ ಐ ಹ್ಯಾವ್ ದ ಒರಿಜಿನಲ್ ಡೇಟಾ ಆ್ಯಂಡ್ ದಿ ಅದರ್ ವರ್ಚುವಲ್ ಡೇಟಾ. ಒರಿಜಿನಲ್ ಡೇಟಾ ನಾನು ಎಲ್ಲರಿಗೂ ಆ್ಯಕ್ಸೆಸ್ ಮಾಡೋದಕ್ಕೆ ಮ್ಯಾನಿಪುಲೇಟ್ ಮಾಡೋದಕ್ಕೆ ಬಿಡಲ್ಲ. ವರ್ಚುವಲ್ ಡೇಟಾನ ಆ್ಯಕ್ಸೆಸ್ ಮಾಡ್ಬೋದು, ಮ್ಯಾನಿಪುಲೇಟ್ ಮಾಡ್ಬೋದು.
ಬಿಕಾಸ್ ಎಲ್ಲರಿಗೂ ಸೈಮಲ್ಟೇನಿಯಸ್ಲಿ ಒರಿಜಿನಲ್ ಡೇಟಾಗೆ ಮ್ಯಾನಿಪುಲೇಟ್ ಮಾಡಿದ್ರೆ ಒರಿಜಿನಲ್ ಡೇಟಾ ಕಂಪ್ಲೀಟಾಗಿ ಲಾಸ್ ಆಗುತ್ತೆ ಬಿಕಾಸ್ ಯು ಆರ್ ಪರ್ಫಾರ್ಮಿಂಗ್ ದಿ SQL queries. Sometimes there is a chance of losing the old data itself. That's the reason. The indexes, how is going to work? Book index is very crucial example. Why? Because ನೀವು ಯಾವುದಾದ್ರೂ ನಾವೆಲ್ಸ್ ತಗೊಳ್ಳಿ, ಇಲ್ಲ ಟೆಕ್ಸ್ಟ್ ಬುಕ್ಸ್ ತಗೊಳ್ಳಿ, ಯಾವುದಾದ್ರು ಜಾನರ್ಸ್ ಬುಕ್ಸ್ ತಗೊಳ್ರಿ, ಇಂಡೆಕ್ಸಸ್ ಇದ್ರೆ, ಟೈಟಲ್ ಇದ್ರೆ, ಪ್ರಿಫೇಸ್ ಇದ್ರೆ, ಸೊ ಬೇಸಿಕಲಿ ಬುಕ್ ಹೇಗೆ ಇದೆ, ಬುಕ್ ಅಡ್ರೆಸಸ್ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾವ ಪೇಜಲ್ಲಿ ಯಾವ ಚಾಪ್ಟರ್ ಇದೆ, ಯಾವ ಸೆಕ್ಷನ್ ಇದೆ, ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಟೈಟಲ್ಲೇ ಇಲ್ಲ, ಇಂಡೆಕ್ಸಸ್ಸೇ ಇಲ್ಲ ಅಂದರೆ ವೆರಿ ಮಚ್ ಕನ್ಫ್ಯೂಸಿಂಗ್, ರೈಟ್? ಎವ್ರಿ ಟೈಮ್ ನೀವು ಬುಕ್ ಪೇಜಸ್ನ ಸ್ಕ್ರೋಲ್ ಮಾಡ್ತಾನೆ ಹೋಗಬೇಕು, ಯಾವ ರೀತಿ ಯಾವ ಪೇಜಲ್ಲಿ ಯಾವ ಕಾನ್ಸೆಪ್ಟ್ ಇದೆ ಅಂತ. ಸೊ ಇಂಡೆಕ್ಸ್ ಇದ್ದರೆ, ಟೈಟಲ್ ಇದ್ದರೆ, ಇಟ್ಸ್ ವೆರಿ ಈಸಿ ಆ್ಯಂಡ್ ಫಾಸ್ಟರ್ ಟು ಸರ್ಚ್ ದಟ್ ಇಂಡಿವಿಜುವಲ್ ಪೇಜ್ ದಟ್ ಯು ಆರ್ ರಿಕ್ವೈರ್ಡ್. Yeah, comparison at glance, how it's going to differentiate between constraints, views and indexes simultaneously at one shot. So constraints is going to ensure the data accuracy, integrity and the security purpose. So data na protection purpose ke constraints na must and should, rules and regulations na follow ಮಾಡಲಿ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೈಡ್ಲೈನ್ಸ್ನ ಹಾಕ್ತಾರೆ. ಟೇಬಲ್ ಕ್ರಿಯೇಟ್ ಮಾಡಬೇಕಾದ್ರೇ ಈ ಸ್ಪೆಸಿಫೈಡ್ ಕಂಡೀಷನ್ಸ್, ದಟ್ ಈಸ್ ಕನ್ಸ್ಟ್ರೆಂಟ್ಸ್ನ ನೀವು ಮೆನ್ಷನ್ ಮಾಡಬೇಕು. ವೆನ್ ಕಮ್ಸ್ ಟು ದಿ ವೀವ್ಸ್, ಶೋ ಓನ್ಲಿ ರಿಕ್ವೈರ್ಡ್ ಡೇಟಾ ಇನ್ ವೆರಿ ಸಿಂಪ್ಲರ್ ವೇ, ಸೊ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿ ಒರಿಜಿನಲ್ ಸೋರ್ಸ್ ಆಫ್ ಡೇಟಾ. When it comes to the faster access and faster retrieval, we are going to assign the values to the indexes. So improve the search speed and the performance. So scan ಮಾಡಿದ ಒಂದೇ ಸೆಕೆಂಡಲ್ಲಿ, ವಿತಿನ್ ನಾಟ್ ಎ ಸೆಕೆಂಡ್, ವಿತಿನ್ ಎ ಮಿಲಿ ಸೆಕೆಂಡ್ಸಲ್ಲಿ ನಮ್ಗೆ ರಿಸಲ್ಟ್ಸ್ ಬೇಕು ಅಂದರೆ ಇಂಡೆಕ್ಸಲ್ಲಿ ಡೇಟಾ ಸ್ಟೋರ್ ಮಾಡಿದರೆ ಯು ಕ್ಯಾನ್ ಗೆಟ್ ದ ರಿಸಲ್ಟ್ಸ್ ಇನ್ ವೆರಿ ಫ್ಯೂ ಮಿಲಿ ಸೆಕೆಂಡ್ಸ್. Then how it's going to work? Constraint is going to work based on the conditions in such a way if all the rules and regulations it passes. Constraints ಎಲ್ಲ ಸಕ್ಸಸ್ಫುಲಿ ಮೆಟ್ ಆದರೆ ಮಾತ್ರ. ಸೊ ವೀವ್ಸ್ virtual table is created using a select query, which you are going to use this select query, that's your wish. And the indexes is going to work in such a way, create the data structure for the faster lookup. Whichever the data set that you are going to store, it may be array or the list, whatever the data set. The example how is going to work, not null, unique, check and the default, the examples of the constraints. Views will run the examples, specifically the syntaxes. So weave as the employee view, and the syntaxes is going to, I already explained the previous slide itself. Benefits: prevents invalid data and also maintain consistency. Views is going to simplify the complex queries and enhances the security again. And indexes is going for the faster data retrieval and also better query performance. Basically ನೀವು 2 to 3 points, it is purpose, how it's going to work, and this examples ಮೆನ್ಷನ್ ಮಾಡಿದ್ರೆ ಸಾಕು ಇಂಟರ್ವ್ಯೂ ಅಲ್ಲಿ. Interviews question, interview alert. Why are indexes used in SQL database? Think like an engineer before answering this question. So large complex data ಇದೆ. For example, NCBI data set ಅಂತ ಅನ್ಕೊಳ್ಳಿ. NCBI database is National Corporation Bioinformatics data set. So ಇದರಲ್ಲಿ ನ್ಯೂಮರಸ್ ಆಫ್ ಡೇಟಾ ರೋಸ್ ಆ್ಯಂಡ್ ದ ಕಾಲಮ್ಸ್ ಇರುತ್ತೆ. ಸೊ ನನಗೆ ಪರ್ಟಿಕ್ಯುಲರ್ ರಿಸರ್ಚ್ ಐಡಿದು ಆರ್ ಪರ್ಟಿಕ್ಯುಲರ್ ಪರ್ಸನ್ ಪಬ್ಲಿಷ್ ಮಾಡಿರುವಂಥ ಟಾಪಿಕ್ ನನಗೆ ಬೇಕು, ಆರ್ ಎಂಟೈರ್ ಡೇಟಾ ಸೆಟ್ಟಲ್ಲಿ ದಿಸ್ ಕಾಲಮ್ಸ್ ಮಾತ್ರ ಬೇಕು ಆರ್ ದಿಸ್ ಟೇಬಲ್ ಮಾತ್ರ ಬೇಕು. ಆ ಸಿಚುವೇಷನಲ್ಲಿ ಥೌಸಂಡ್ಸ್ ಆರ್ ಮಿಲಿಯನ್ಸ್ ಆಫ್ ಟ್ರಿಲಿಯನ್ಸ್ ಆಫ್ ರೋಸ್ ಆ್ಯಂಡ್ ದ ಕಾಲಮ್ಸ್ನ ಸ್ಕ್ಯಾನ್ ಮಾಡಬೇಕು. So in that scenario, we are going to use for faster retrieval, faster accessing ಬೇಕಂದ್ರೆ ಇಂಡೆಕ್ಸಲ್ಲಿ ಡೇಟಾ ಸೆಟ್ನ ಸ್ಟೋರ್ ಮಾಡಿದರೆ ಇಟ್ಸ್ ವೆರಿ ಈಸಿಯರ್ ಫಾರ್ ದಿ ಫಾಸ್ಟರ್ ರಿಟ್ರೀವಲ್. ಸೊ ಅದ್ರ ಇಂಪಾರ್ಟೆನ್ಸ್ ಏನು, ಇಂಡೆಕ್ಸಸ್ ಯೂಸ್ ಮಾಡೋದ್ರಿಂದ ಇಂಪಾರ್ಟೆನ್ಸ್ ಏನು ಅಂತ ಪಾಯಿಂಟ್ ವೈಸ್ ತಿಳ್ಕೊಳ್ಳೋಣ. ಇನ್ ದ ಸ್ಟೆಪ್ 1, ಇಂಡೆಕ್ಸಸ್ ಹೆಲ್ಪ್ಸ್ ದಿ ಡೇಟಾಬೇಸ್ ಫೈಂಡ್ ದ ಡೇಟಾ ಕ್ವಿಕ್ಲಿ, ದಟ್ ಈಸ್ ಫಾಸ್ಟರ್ ಸರ್ಚ್ ಹೆಲ್ಪ್ ಮಾಡುತ್ತೆ. So better query performance in order to select the particular queries that you want based on the queries that you are going to filter the data or filter the rows or filter the columns,
whatever the conditions you need to be mentioned as a end output. The third case, ಕ್ವಿಕ್ ಡೇಟಾ ರೆಟ್ರಿವಲ್. ಕ್ವಿಕ್ ಡೇಟಾ ರೆಟ್ರಿವಲ್ ಅಂದರೆ ನನಗೆ ಡೇಟಾ ಬೇಕು, ಆ್ಯಕ್ಚುಯಲ್ ಟೇಬಲಿಂದ ನನಗೆ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ, ನನಗೆ ಬೇಕು. ರೆಟ್ರಿವಲ್ ಮೀನ್ಸ್ that's a scenario that I'm going to extract the data from the original source in a very less time, shorter span of time, reduce the time taken to retrieve the rows. So in the previous slide already I explained, indexes ಅಲ್ಲಿ ಸ್ಟೋರ್ ಆಗಿರುವಂಥ ಡೇಟಾ ಹೈಯರಾರ್ಕಿ ಮೇಂಟೈನ್ ಮಾಡುತ್ತೆ, ಲೈಕ್ ಪೇರೆಂಟ್ ಚೈಲ್ಡ್ ಆಗಿರ್ಬೋದು, ಆರ್ ಎಂಪ್ಲಾಯ್ ಮ್ಯಾನೇಜರ್ ಡೇಟಾ. ಆ ರೀತಿ ಹೈಯರಾರ್ಕಿ ಮ್ಯಾನೇಜರ್ ಆಗಿದ್ದರೆ ಸೊ ರಿಲೇಷನ್ಶಿಪ್ ಈಸಿಯಾಗಿ ರೆಕಗ್ನೈಸ್ ಮಾಡ್ಬೋದು. ಸೊ ಫಾಸ್ಟರಾಗಿ ನನ್ನ ಡೇಟಾನ ರಿಟ್ರೀವ್ ಮಾಡಿ ನಿಮಗೆ ಕೊಡ್ಬೋದು. ಸೊ ಕ್ಲಮ್ಸಿಯಾಗಿ ಎಲ್ಲ ಒಂದೇ ಕಡೆ ಇದ್ದರೆ, ಸೊ ಡಿಜಿಟಲ್ ಲೈಬ್ರರಿಯಸಲ್ಲಿ ಬುಕ್ಸ್ ನೋಡಿ, ಸೊ ನಿಮ್ಮ ಕ್ಲಮ್ಸಿ ಆಫ್ ನೀವು ಬುಕ್ಸ್ ಶೆಲ್ಫಲ್ಲಿ ಇಟ್ಕೊಂಡಿರೋಂಥ ಬುಕ್ಸ್ ನೋಡಿ, ದೇರ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್, ರೈಟ್? That's the reason indexes are very much crucial. So these 3 points na explain ಮಾಡಿ. Faster search, better query performance in terms of selecting queries, ನಿಮ್ಮ ಮೇಲೆ ಬಿಟ್ಟಿದ್ದು. Third step, quick data retrieval in order to reduce the time. Yeah, just wow moment. I'm so happy. Coming tomorrow, that is 21 days of 21 days DBMS placement series, the end of the session ಗೆ ಬಂದೆ. ಸೊ ಲಾಸ್ಟ್ 20 ಡೇಸಿಂದ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ತೊಗೊಂಡು ಬರ್ತಾ ಇದ್ದೀನಿ DBMS ಪ್ಲೇಸ್ಮೆಂಟ್ ಸೀರೀಸ್. ಸೊ ಆಲ್ಮೋಸ್ಟ್ ಎಂಡಲ್ಲಿದ್ದೀನಿ. ಇನ್ ದ ಕಮಿಂಗ್ ಟುಮಾರೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಟ್ರಾನ್ಸಾಕ್ಷನ್ಸ್ ಇನ್ ದ ಆಸಿಡ್ ಪ್ರಾಪರ್ಟಿ, ಹೌ ಇಟ್ಸ್ ಗೋಯಿಂಗ್ ಟು ವರ್ಕ್ ವಿತ್ ರಿಯಲ್ ವರ್ಡ್ ಎಕ್ಸಾಂಪಲ್ಸ್, ಇಂಟರ್ವ್ಯೂ ಟಿಪ್ಸ್, ಕಂಪ್ಲೀಟಾಗಿ ಡೀಟೇಲ್ಡ್ ವೇಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದ ಲಾಸ್ಟ್ ಸೆಷನ್, ದ ಸ್ಟ್ರಾಂಗೆಸ್ಟ್ ಫಿನಿಶ್, ಎಂಡ್ ಸ್ಟ್ರಾಂಗ್, ಸಕ್ಸೀಡ್ ಬಿಗ್. ಸೊ ಆಲ್ಮೋಸ್ಟ್ ಒನ್ ಗೋಲ್ ಸಕ್ಸಸ್ಫುಲಿ ಮೀಟ್ ಆಗಿದ್ದೀನಿ ಅಂತ ಅನ್ಕೊತೀನಿ. ವಾಚ್ ಟುಮಾರೋ, ಡೋಂಟ್ ಮಿಸ್ ದ ಫೈನಲ್ session, that is transaction and asset property. Until then, stay tuned, keep supporting. Thank you.